ಇವತ್ತೇನಪ್ಪ ಹೊಸ ತಿಂಡಿ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ದೋಸೆ ತಿನ್ನಬೇಕು ಅಂತ ಅನಿಸಿತ್ತು, ಆದರೆ ದೋಸೆ ಹಿಟ್ಟು ನೆನೆಸಿರಲಿಲ್ಲ. ಸೊ ಅದಕ್ಕೆ ಇನ್ಸ್ಟೆಂಟಾಗಿ ಒಂದು ದೋಸೆ ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕೆ ಯಾವ ದೋಸೆ ಅಂತ ಅಂದರೆ ರಾಗಿ ದೋಸೆ. ಸೊ ಅದು ಮಾಡೋಕ್ಕೆ ಏನು ಬೇಕಪ್ಪ ಅಂದರೆ, ಫಸ್ಟ್ ರಾಗಿ ಹಿಟ್ಟು, ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು. ಸೊ ಒಂದು ಬೌಲ್ ರಾಗಿ ಹಿಟ್ಟು ಹಾಕ್ಕೊಂಡು ಒಂದು ಹಾಫ್ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕಿ, ಸ್ವಲ್ಪ ಉಪ್ಪು ಹಾಕಬೇಡಿ, ಹಂಗೆ ಫುಲ್ ಮಿಕ್ಸ್ ಮಾಡಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಅದು ಮಿಕ್ಸ್ ಮಾಡಿರೋ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನ ಎರಡನ್ನೂ ಹಾಕಿ ನೀರು ಹಾಕಿ ರುಬ್ಕೊಳ್ಳಿ. ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೋದು, ಬಟ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ರೆ ಫುಲ್ ಎಲ್ಲ ಗ್ರೈಂಡ್ ಆಗುತ್ತೆ, ಗುಳ್ಳೆ ಗುಳ್ಳೆ ಥರ ಬರಲ್ಲ. ಸೊ ಅದಕ್ಕೋಸ್ಕರ ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಬಿಟ್ಟು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊರಿ, ಇಲ್ಲ ಆಮೇಲೆ ರುಬ್ಬಿ ಮೇಲೆ ಅಕ್ಕಿ ಮೇಲೂ ಹಾಕ್ಬೋದು, ಬಟ್ ನಾನು ಇದರಲ್ಲೇ ಹಾಕ್ಕೊತಿದ್ದೀನಿ. ಸೊ ಉಪ್ಪು ಹಾಕ್ಕೊಂಬಿಟ್ಟು ನೀರು ಹಾಕ್ಬಿಟ್ಟು ಮಿಕ್ಸಿ ಆನ್ ಮಾಡಿ ಚೆನ್ನಾಗಿ ರುಬ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡ ನಂತರ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದಕ್ಕೆ ಸೋಡಾ ಪುಡಿನೂ ಹಾಕ್ಕೋಬೋದು, ಬಟ್ ನಾನು ಇಲ್ಲಿ ಸೋಡಾ ಪುಡಿ ಹಾಕ್ಲಿಲ್ದೇ ಮಾಡ್ತೀನಿ. ನಾನು ಯಾವಾಗಲೂ ಅಷ್ಟೇ, ದೋಸೆ ಆಗಲಿ ಪಡ್ಡಾಗಲಿ ಯಾವುದಕ್ಕೆ ಆಗಲಿ ನಾನು ಸೋಡಾ ಪುಡಿ ಯೂಸ್ ಮಾಡಲ್ಲ, ಜಸ್ಟ್ ಉಪ್ಪು ಮಾತ್ರ ಹಾಕ್ಕೊಳೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಕೈಯಲ್ಲಿ ಮಾಡ್ಕೊಂಡು ತಗೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕಾಗಿ ಮಿಕ್ಸಿನಲ್ಲೇ ಹಾಕ್ಕೊಳೋದು ಬೆಸ್ಟು. ಕರೆಂಟ್ ಇಲ್ಲ ಅಂದರೆ ಕೈಯಲ್ಲೇ ಮಾಡ್ಕೋಬೋದು. ಇವಾಗ ಇದನ್ನು ಒಂದು 5 ನಿಮಿಷ ನೆನೆಬಿಟ್ಟು, ಇವಾಗ ದೋಸೆಗೆ ಚಟ್ನಿ ಬೇಕಲ್ವ. ಸೊ ಒಂದು ಮಿಕ್ಸಿ ಜಾರ್ಗೆ ತುರಿದಿರೋಂಥ ಕೊಬ್ಬರಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದೆರಡು ಕರಿಬೇವು ಮತ್ತು ಕೊತ್ತಂಬರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದೆರಡು ಬೆಳ್ಳುಳ್ಳಿ, ಇವನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿರೋ ಅಂಥ ಚಟ್ನಿನ ಒಂದು ಬೌಲಿಗೆ ಹಾಕ್ಬಿಟ್ಟು ಎತ್ತಿಡಿ. ಇದಕ್ಕೆ ಒಗ್ಗರಣೆನೂ ಕೊಟ್ಕೋಬೋದು. ಸೊ ಇವಾಗ ದೋಸೆ ಹಾಕೋಣ. ದೋಸೆ ಹಾಕೋದೆಲ್ಲ ನಾರ್ಮಲಾಗಿ ಗೊತ್ತಿದೆ ಅಲ್ವಾ ನಿಮಗೆ, ಅದೇ ರೀತಿ ಹಾಕಿ. ನೋಡಿ ನಾನಿಲ್ಲಿ 2 ಸಾರಿನ ಚೌಟ ಇರುತ್ತಲ್ಲ, ಸೊ ಅದರದಿಂದ 2 ಚೌಟ ಹಾಕಿದ್ದೀನಿ. ತುಂಬ ತೆಳ್ಳಗೆ ಬೇಕಂದ್ರೆ ತೆಳ್ಳಗೂ ಹಾಕ್ಕೋಬೋದು, ದಪ್ಪ ಬೇಕಂದ್ರೆ ದಪ್ಪನೂ ಹಾಕ್ಕೋಬೋದು. ತೆಳ್ಳಗೆ ಹಾಕ್ಕೊಂಡ್ರೆ ಸ್ವಲ್ಪ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ನಾನು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ. ನಿಮಗೆ ಆಯಿಲ್ ಅವಾಯ್ಡ್ ಮಾಡೋದಿದ್ರೆ ಸುಮ್ಮನೆ ನಾರ್ಮಲ್ ಆದರೂ ಹಾಕ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ. ಸೊ ದೋಸೆ ತಿನ್ನಬೇಕು ಅನ್ನಿಸ್ದಾಗೆ ನಿನ್ನೆ ರಾತ್ರಿ ನೆನೆ ಹಾಕಿರಲ್ಲ, ಸೊ ಈ ಥರ ದಿಢೀರಾಗಿ ದೋಸೆ ಮಾಡ್ಕೊಂಡು ತಿನ್ಬೋದು. ಮತ್ತು ರಾಗಿ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಸೊ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.